ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೆ ಕೇರಳ ದೇಶದ ಕುಂತಳಪುರದಲ್ಲಿ ಮೇಧಾವಿ ಎಂಬ ಒಬ್ಬ ರಾಜನಿದ್ದ. ಅವನಿಗೆ ಒಂದು ಗಂಡು ಮಗು ಜನಿಸುತ್ತೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದ ಆ ಮಗುವಿಗೆ ಎಡಗಾಲಿನಲ್ಲಿ 6 ಬೆರಳುಗಳು ಇದ್ದುವು. ಇದ್ದಕ್ಕಿದ್ದಂತೆ ಕುಂತಳಪುರದ ಮೇಲೆ ಶತ್ರು ರಾಜರು ಮುತ್ತಿಗೆ ಹಾಕ್ತಾರೆ. ರಾಜ ಯುದ್ಧದಲ್ಲಿ ಮಡಿದ, ರಾಣಿ ಸಹಗಮನ ಪದ್ಧತಿಯನ್ನು ಅನುಸರಿಸ್ತಾಳೆ. ಮಗು ಅನಾಥವಾಯಿತು. ಮಗು ಚಂದ್ರನ ಬೆಳದಿಂಗಳಿನಂತೆ ನಗುತ್ತಿದ್ದರಿಂದ ಜನರು ಆ ಮಗುವಿಗೆ ಚಂದ್ರಹಾಸ ಅಂತ ಹೆಸರಿಟ್ರು. ಹೀಗೆ ಚಂದ್ರಹಾಸನೆಂಬ ಮಹಾನ್ ರಾಜ ಲೋಕಾರ್ಪಣೆಯಾದ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನ ಕಥಾನಾಯಕನ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅನಾಥ ಮಗುವಾದ ಚಂದ್ರಹಾಸನನ್ನ ದಾದಿಯೊಬ್ಬಳು ತಂದು ಪೋಷಿಸ್ತಿದ್ಲು. ಅವರಿವರ ಮನೆಯಲ್ಲಿ ಹಾಲು ಬೆಣ್ಣೆಯನ್ನ ತಂದು ಮಗುವನ್ನ ಪೋಷಿಸ್ತಿದ್ಲು. ಮಗು 3-4 ವಯಸ್ಸಿದ್ದಾಗ ಆ ದಾದಿಯು ದುರಾದೃಷ್ಟಕ್ಕೆ ತೀರಿಕೊಳ್ತಾಳೆ. ಚಂದ್ರಮುಖದ ಮುದ್ದು ಹುಡುಗನಿಗೆ ಯಾರೂ ದಿಕ್ಕಿಲ್ಲದಂತಾಯ್ತು. ಪುರ ನಾರಿಯರೇ ಆ ಅನಾಥ ಹುಡುಗನನ್ನ ಸಾಕುತ್ತಿದ್ರು. ಒಂದು ದಿನ ಆ ಹುಡುಗನಿಗೆ ಕಪ್ಪನೆಯ ಅಮೃತಶಿಲೆಯ ಸಾಲಿಗ್ರಾಮ ದೊರಕಿತ್ತು. ಅವನು ಸದಾಕಾಲ ಸಾಲಿಗ್ರಾಮವನ್ನ ತನ್ನ ನಾಲಿಗೆಯ ಕೆಳಗೆ ಇಟ್ಟುಕೊಂಡಿರ್ತಿದ್ದ. ಆ ಸಾಲಿಗ್ರಾಮ ಅವನ ಜೊತೆ ಆಪದ್ಬಾಂಧವನಂತೆ ಇರ್ತಿತ್ತು. ಒಂದು ದಿನ ಆ ಊರಿನ ಮಂತ್ರಿ ದುಷ್ಟಬುದ್ಧಿಯ ಮನೆಯಲ್ಲಿ ಔತಣಕೂಟವಿತ್ತು. ಎಲ್ಲರಂತೆ ಚಂದ್ರಹಾಸನು ಅಲ್ಲಿಗೆ ಊಟಕ್ಕೆ ಹೋಗಿದ್ದ. ಅಲ್ಲಿ ನೆರೆದಿದ್ದ ಬ್ರಾಹ್ಮಣರು ಆ ಹುಡುಗನ ಮುಖದಲ್ಲಿರುವ ತೇಜಸ್ಸನ್ನ ಕಂಡು, ಈ ಹುಡುಗನೇ ಈ ರಾಜ್ಯಕ್ಕೆ ಮುಂದೆ ರಾಜನಾಗ್ತಾನೆ ಅಂತ ಹೇಳಿದ. ಮಂತ್ರಿಗೆ ಬ್ರಾಹ್ಮಣರ ಮಾತು ಹಿತವನ್ನುಂಟು ಮಾಡಲಿಲ್ಲ. ಆ ರಾಜ್ಯದ ರಾಜನ ಮರಣದ ನಂತರ ತನ್ನ ಮಗನನ್ನೇ ರಾಜನನ್ನಾಗಿ ಮಾಡಬೇಕೆಂದು ಯೋಚಿಸುತ್ತಿದ್ದ. ಮಂತ್ರಿಗೆ ಮದನ ಎಂಬ ಮಗನು, ವಿಷಯೇ ಎಂಬ ಮಗಳು ಇದ್ಲು. ಹೇಗಾದ್ರೂ ಮಾಡಿ ಬಾಲಕನನ್ನ ಕೊಲ್ಲಿಸಿ ಬಿಡಬೇಕು ಎಂದು ಮಂತ್ರಿ ಯೋಚಿಸತೊಡಗಿದ. ಕಟುಕರನ್ನ ಕರೆಯಿಸಿ ಕೈತುಂಬ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಈ ಬಾಲಕನನ್ನ ಕಾಡಿಗೆ ಕರೆದುಕೊಂಡು ಹೋಗಿ ಕೊಂದು ಅವನ ಶರೀರದ ಯಾವುದಾದರೂ ಭಾಗವನ್ನ ತಂದು ತೋರಿಸಿ ಎಂದು ಹೇಳಿದ. ಹುಡುಗರ ಜೊತೆ ಆಟವಾಡುತ್ತಿದ್ದ ಬಾಲಕನನ್ನ ಸಮಯ ಸಾಧಿಸಿ ಎತ್ತಿಕೊಂಡು ಕಾಡಿಗೆ ಹೊರಟರು. ಕಾಡಿನಲ್ಲಿ ಹುಡುಗನನ್ನ ಕೊಲ್ಲಲು ಕತ್ತಿಯನ್ನ ಎತ್ತಿದಾಗ ಮರುಕ ಉಂಟಾಯಿತು. ಅಳುತ್ತಿದ್ದ ಬಾಲಕನನ್ನ ಹಾಗೆಯೇ ಬಿಟ್ಟು ಬಂದರೆ ಮಂತ್ರಿ ಸುಮ್ಮನೆ ಬಿಟ್ಟಾನ ಎಂದು ಯೋಚಿಸ್ತಾರೆ. ಆಗ ಅವನ ಕಾಲುಗಳಲ್ಲಿದ್ದ 6 ಬೆರಳುಗಳಲ್ಲಿ ಒಂದನ್ನು ಕತ್ತರಿಸಿ ಮಂತ್ರಿಗೆ ತಂದು ತೋರಿಸ್ತಾರೆ. ಮಂತ್ರಿಯು ಚಂದ್ರಹಾಸನೆಂಬ ಬಾಲಕನು ತೀರಿಕೊಂಡ ಎಂದು ಭಾವಿಸಿದ. ತನ್ನ ದುಷ್ಟ ಬುದ್ಧಿಗೆ ತಾನೇ ಹಿಗ್ಗಿದ. ಅವನ ಮನಸ್ಸು ಭ್ರಮೆಯಲ್ಲಿ ತೇಲಾಡಿತು. ಬಾಲಕನು ಒಂದೇ ಸಮನೆ ರಾತ್ರಿಯೆಲ್ಲ ಕಾಡಿನ ಕಾರ್ಗತ್ತಲಲ್ಲಿ ಒಂಟಿಯಾಗಿಗೆ ಕುಳಿತು ಒಂದೇ ಸಮನೆ ರೋಧಿಸುತ್ತಿದ್ದ. ಚಂದನಾವತಿಯ ರಾಜನಾದ ಕುಳಿಂದ ಎಂಬುವನು ಬೇಟೆಯಾಡಲು ಬರುತ್ತಿದ್ದ. ಆಗ ಅಳುತ್ತಿದ್ದ ಈ ಚಂದ್ರಹಾಸನನ್ನ ಕಂಡು ಕುದುರೆಯನ್ನ ನಿಲ್ಲಿಸಿ ವಿಚಾರಿಸಿದ. ಹುಡುಗನ ಅಸಹಾಯಕತೆಯನ್ನ ಕಂಡು ರಾಜನಿಗೆ ನೋವಾಯಿತು. ಅವನ ಬೆಳದಿಂಗಳಿನಂತಹ ಮುದ್ದು ಮುಖವನ್ನ ನೋಡಿ ಆನಂದ ಉಕ್ಕಿ ಬಂತು. ಆ ರಾಜನಿಗೆ ಮಕ್ಕಳಿರಲಿಲ್ಲ. ಅವನನ್ನ ತನಗೆ ದೇವರೇ ಕರುಣಿಸಿದನೆಂದು ತಿಳಿದು ಅರಮನೆಗೆ ಕರೆತಂದ. ರಾಣಿಗೂ ಸಂತೋಷವಾಯಿತು. ಅವನನ್ನ ರಾಜಕುಮಾರನಂತೆಯೇ ಸಾಕುತ್ತಿದ್ರು. ಚಂದನಾವತಿಯ ಪ್ರಜೆಗಳ ಪ್ರೀತಿ ವಿಶ್ವಾಸವನ್ನ ಗಳಿಸಿದ ಚಂದ್ರಹಾಸ ದೊಡ್ಡವನಾಗುತ್ತಾ ಬಂದ. ಅವನು ತನ್ನ ಚುರುಕು ಬುದ್ಧಿಯಿಂದ ರಾಜನಿಗೆ ರಾಜ ಕಾರ್ಯದಲ್ಲಿ ನೆರವಾಗ್ತಿದ್ದ. ಒಂದು ಬಾರಿ ರಾಜನು ತನ್ನ ಮಗನನ್ನ ಕರೆದು ಹೇಳ್ತಾನೆ, ಚಂದ್ರಹಾಸ, ನಾವು ಕುಂತಳಪುರದ ರಾಜರ ಮಾಂಡಲಿಕರು. ಮಾಮೂಲಿನಂತೆ ಈ ವರ್ಷವೂ ಅವರಿಗೆ ವರ್ಷದ ತೆರಿಗೆ ಹಣ ಒಪ್ಪಿಸಿ ಬರಬೇಕು. ಈ ಬಾರಿ ನೀನೇ ಹೋಗಿ ಕಪ್ಪವನ್ನ ಒಪ್ಪಿಸಿ ಬಾ ಎಂದು ಹೇಳಿ ಕಳುಹಿಸಿದ. ರಾಜನ ಅಣತಿಯಂತೆ ಚಂದ್ರಹಾಸ ಕಪ್ಪದ ಹಣದೊಂದಿಗೆ ಕುಂತಳಪುರಕ್ಕೆ ಹೋದ. ದುಷ್ಟಬುದ್ಧಿ ಮಂತ್ರಿಗೆ ಅನುಮಾನ ಬಂದಂತಾಗಿ, ಹೇ ಚಂದ್ರಹಾಸ, ಚಂದನಾವತಿಯ ರಾಜನಿಗೆ ಮಕ್ಕಳು ಇರಲಿಲ್ಲ ಅಲ್ಲವೇ? ನೀನು ಹೇಗೆ ಅವನಿಗೆ ಮಗನಾದೆ ಎಂದು ಕೇಳಿದ. ಮುಗ್ಧ ಮನಸ್ಸಿನ ಚಂದ್ರಹಾಸ ನಡೆದ ವಿಷಯಗಳನ್ನೆಲ್ಲ ಬಿಚ್ಚು ಮನಸ್ಸಿನಿಂದ ಮಂತ್ರಿಯ ಬಳಿ ಹೇಳಿಕೊಂಡ. ದುಷ್ಟಬುದ್ಧಿಗೆ ತಾನು ಕಳುಹಿಸಿದ್ದ ಕಟುಕರು ತನಗೆ ಮೋಸ ಮಾಡಿದ್ದಾರೆ ಎಂಬುದು ಅರಿವಾಯಿತು. ಬ್ರಾಹ್ಮಣರ ಮಾತು ಸುಳ್ಳಾಗದು ಎಂದು ತಿಳಿದು ಒಳಗೊಳಗೆ ಪರಿತಪಿಸುವಂತಾಯಿತು. ಆದರೂ ದುಡುಕದೆ ಚಂದ್ರಹಾಸನನ್ನ ಹೊರನೋಟಕ್ಕೆ ಪ್ರೀತಿ ವಿಶ್ವಾಸದಿಂದ ಕಂಡು ಚಂದನಾವತಿಗೆ ಕಳುಹಿಸಿಕೊಡ್ತಾನೆ. 1-2 ವಾರಗಳ ನಂತರ ತಾನೇ ಚಂದನಾವತಿಗೆ ಬಂದ. ಚಂದ್ರಹಾಸನನ್ನ ಏಕಾಂತದಲ್ಲಿ ಕರೆದು ಒಂದು ರಹಸ್ಯವಾದ ಪತ್ರವನ್ನ ಅವನ ಕೈಯಲ್ಲಿಟ್ಟು ಹೇಳಿದ, ಚಂದ್ರಹಾಸ, ಇದರಲ್ಲಿ ತುಂಬಾ ಗುಟ್ಟಾದ ವಿಷಯವಿದೆ. ಇದನ್ನ ಬೇರೆ ಯಾರಿಗೂ ತಲುಪಿಸದೆ ನನ್ನ ಮಗನಾದ ಮದನನಿಗೆ ತಲುಪಿಸು. ಈಗಲೇ ಹೋಗಿ ಮಾರುತ್ತರವನ್ನ ತೆಗೆದುಕೊಂಡು ಬಾ ಎಂದು ಹೇಳಿದ. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು, ಮದನ ಕುಮಾರ, ಈ ಕಾಗದವನ್ನ ತಂದಿರುವವನು ಮುಂದೆ ನಮ್ಮ ದೇಶದ ರಾಜನಾಗುವವನು. ಇವನಿಗೆ ವಿಷವನ್ನ ಕೊಡು ಎಂದಿತ್ತು.
ಚಂದ್ರಹಾಸ ಹಸುವಿನಂತಹ ಮನುಷ್ಯ. ಅವನು ನಡೆದು ಕುಂತಲಪುರವನ್ನ ತಲುಪಿದ. ಆಗ ವೇಳೆ ಮಧ್ಯಾಹ್ನವಾಗಿತ್ತು. ಅಲ್ಲಿಯೇ ಉದ್ಯಾನವನದಲ್ಲಿ ವಿಹರಿಸಿ ಕೊಂಚ ವಿಶ್ರಾಂತಿಯನ್ನ ತೆಗೆದುಕೊಳ್ಳಲು ದೊಡ್ಡ ಮರದಡಿ ಮಲಗಿಬಿಟ್ಟ. ಚೆನ್ನಾಗಿ ನಿದ್ರೆ ಬಂದು ಬಿಟ್ಟಿತ್ತು. ಅದೇ ವೇಳೆಗೆ ಅಲ್ಲಿಗೆ ಮಂತ್ರಿಯ ಮಗಳು ವಿಷಯೇ ತನ್ನ ಸ್ನೇಹಿತರ ಜೊತೆ ಉದ್ಯಾನವನಕ್ಕೆ ಬಂದ್ಲು. ಮರದಡಿ ಮಲಗಿದ್ದ ಚಂದ್ರಹಾಸನ ಮುದ್ದು ಮುಖವನ್ನ ಕಂಡು ಮೋಹ ಪರವಶಳಾದ್ಲು. ಹಾಗೆಯೇ ಅವನ ಬಳಿ ಸ್ವಲ್ಪ ಕಾಲ ಕುಳಿತ್ಲು. ಕಂಚುಕದಲ್ಲಿ ಪತ್ರ ಕಾಣಿಸಿತು. ಮೆಲ್ಲಗೆ ತೆಗೆದು ಓದಿಕೊಂಡ್ಲು. ಇದು ತಂದೆಯ ಪತ್ರವೆಂದು ತಿಳಿದು ಬೆಚ್ಚಿಬಿದ್ಲು. ಹೇಗಾದರೂ ಇವನನ್ನ ಪ್ರಾಣಾಪಾಯದಿಂದ ಪಾರು ಮಾಡಿ ತನ್ನ ಪ್ರಾಣೇಶ್ವರನನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸ್ತಾಳೆ. ಹಾಗೆಯೇ ತುಂಬಾ ಸಮಯ ಕುಳಿತು ಯೋಚಿಸಿ ಒಂದು ಉಪಾಯವನ್ನ ಮಾಡ್ತಾಳೆ. ಅಲ್ಲಿಯೇ ಇದ್ದ ಕಾಡಿಗೆ ಮರದಿಂದ ಕಡ್ಡಿಯನ್ನ ಮುರಿದು ವಿಷ ಎಂದು ಇರುವ ಕಡೆ ವಿಷಯೇ ಎಂದು ತಿದ್ದಿ ಬರೀತಾಳೆ. ಪತ್ರವನ್ನ ಮೊದಲಿನಂತೆ ಕಂಚುಕದಲ್ಲಿಟ್ಟು ಕಣ್ತುಂಬಾ ಚಂದ್ರಹಾಸನನ್ನ ನೋಡಿ ತನ್ನ ಸಖಿಯ ಜೊತೆ ತೆರಳುತ್ತಾಳೆ. ಚಂದ್ರಹಾಸನು ಎದ್ದಾಗ ಸಂಜೆಯ ವೇಳೆಯಾಗಿತ್ತು. ಅಯ್ಯೋ, ಎಷ್ಟೊಂದು ಸಮಯ ಮಲಗಿಬಿಟ್ನಲ್ಲ ಎಂದು ಉದ್ಗರಿಸಿ ಸರಸರನೆ ಮಂತ್ರಿಯ ಮನೆಗೆ ಹೋದ. ಮದನ ಕುಮಾರನಿಗೆ ಗೌರವದಿಂದ ನಮಸ್ಕರಿಸಿ ಮಂತ್ರಿಯು ಕೊಟ್ಟ ಪತ್ರವನ್ನ ಕೊಟ್ಟ. ತಂದೆಯ ಪತ್ರದ ಒಕ್ಕಣೆಯಂತೆ ಮುಂದೆ ನಿಂತು ತನ್ನ ತಂಗಿ ವಿಷಯೆಯನ್ನ ಕೊಟ್ಟು ವಿವಾಹ ಮಾಡಿದ. ಪುರಕ್ಕೆ ಹಿಂತಿರುಗಿ ಬಂದ ಮಂತ್ರಿಗೆ ದುರ್ವಿಧಿ ತನ್ನನ್ನ ಅಣಕಿಸುತ್ತಿರುವುದನ್ನ ಕಂಡು ಮನದಲ್ಲಿಯೇ ಕನಲತೊಡಗಿದ. ಕುಂತಳಪುರದ ರಾಜನಿಗೆ ಚಂದ್ರಹಾಸನ ಸರಳ ಗುಣ ಮೆಚ್ಚುಗೆಯಾಯಿತು. ಅವನ ಸೌಜನ್ಯದ ಸ್ವಭಾವವನ್ನ ಕಂಡು ತನ್ನ ಮಗಳಾದ ರಾಜಕುಮಾರಿ ಚಂಪಕಮಾಲಿಯನ್ನ ಅವನಿಗೆ ಕೊಟ್ಟು ವಿವಾಹ ಮಾಡಲು ನಿಶ್ಚಯಿಸಿದ. ರಾಜನು ಮಂತ್ರಿಯ ಮಗ ಮದನ ಕುಮಾರನನ್ನ ಕರೆಯಿಸಿ ತನ್ನ ನಿರ್ಧಾರವನ್ನ ತಿಳಿಸ್ತಾನೆ. ಮದನನಿಗೆ ತುಂಬಾ ಸಂತೋಷವಾಯಿತು. ಇದೇ ವೇಳೆ ದುಷ್ಟಬುದ್ಧಿ ಚಂದ್ರಹಾಸನನ್ನ ಕರೆದು, ಹೇ ಚಂದ್ರಹಾಸ, ಮದುವೆಯ ನಂತರ ನೀನು ಪೂಜಾ ಸಾಮಗ್ರಿಯೊಂದಿಗೆ ಚಂಡಿಕಾ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು. ಈಗಲೇ ಹೋಗಿ ದೇವತಾ ಕಾರ್ಯವನ್ನ ಮುಗಿಸಿಕೊಂಡು ಬಾ ಎಂದ. ದೈವ ಭಕ್ತನಾದ ಚಂದ್ರಹಾಸ ಬೇಗ ಬೇಗ ಅಲ್ಲಿಗೆ ಹೊರಟ. ರಾಜನ ಸಂದೇಶದಂತೆ ಮದನ ದಾರಿಯಲ್ಲೇ ಪೂಜೆಗೆ ಹೊರಟಿದ್ದ ಚಂದ್ರಹಾಸನನ್ನ ಎದುರುಗೊಂಡ. ಅವನನ್ನ ರಾಜ್ಯ ಕಾರ್ಯ ನಿಮಿತ್ತ ಅರಮನೆಗೆ ಕಳುಹಿಸಿ ತಾನೇ ಪೂಜಾ ಸಾಮಗ್ರಿಯೊಂದಿಗೆ ದೇವಾಲಯದ ಕಡೆ ಹೊರಟ. ದುಷ್ಟಬುದ್ಧಿ ಕಟುಕರನ್ನ ಅಲ್ಲಿಗೆ ಮೊದಲೇ ಕಳುಹಿಸಿ ರಾಜೋಹಿತ ಉಡುಪಿನಲ್ಲಿ ಪೂಜೆಗೆ ಸಂಜೆಯ ವೇಳೆಗೆ ಬರುವವರನ್ನ ನಿರ್ದಾಕ್ಷಿಣ್ಯವಾಗಿ ಕಡಿದು ಹಾಕಿ ಎಂದು ಕಟ್ಟಪ್ಪಣೆ ಮಾಡಿದ್ದ. ಆತುರದ ಬುದ್ಧಿಯ ಕಟುಕರು ಸತ್ಯಾಂಶವನ್ನ ಅರಿಯದೆ ಪೂಜೆಗೆ ಬಂದ ಮದನನನ್ನೇ ಕಡಿದು ಹಾಕ್ತಾರೆ. ಚಂದ್ರಹಾಸ ದಾರಿಯಲ್ಲಿ ಬರುತ್ತಿದ್ದಾಗ ದುಷ್ಟಬುದ್ಧಿಯನ್ನ ಕಂಡು ಆನೆಯನ್ನ ನಿಲ್ಲಿಸಿ ಅಂಬಾರಿಯಿಂದ ಕೆಳಗಿಳಿದು ಬಂದು ಮಾವನಿಗೆ ಭಕ್ತಿಯಿಂದ ನಮಸ್ಕರಿಸಿದ. ಗಾಬರಿ ಹಾಗೂ ಭಯಗ್ರಸ್ತನಾದ ಮಂತ್ರಿ ದುಷ್ಟಬುದ್ಧಿ ಆಗಲೂ ದುರುಳತನದಿಂದಲೇ ಪ್ರಶ್ನಿಸಿದ, ಚಂದ್ರಹಾಸ, ನೀನು ಚಂಡಿಕಾ ದೇವಾಲಯಕ್ಕೆ ಹೋಗಲಿಲ್ಲವಾ ಎಂದು. ಚಂದ್ರಹಾಸ ಮಂದಹಾಸದೊಂದಿಗೆ ಹೇಳಿದ, ಇಲ್ಲ ಮಂತ್ರಿಗಳೇ, ರಾಜಕಾರ್ಯಕ್ಕೆಂದೇ ಮದನನೇ ನನ್ನನ್ನ ಅರಮನೆಗೆ ಕಳುಹಿಸಿ ತಾನೇ ಪೂಜಾ ಸಾಮಗ್ರಿಯೊಂದಿಗೆ ದೇವಾಲಯಕ್ಕೆ ಹೋದ ಎಂದು ಬಿಟ್ಟ. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದರ ಸತ್ಯಸತ್ವ ಈಗ ದುಷ್ಟ ಬುದ್ಧಿಗೆ ಪೂರ್ಣ ರೂಪದಲ್ಲಿ ಅರ್ಥವಾಯಿತು. ಯಾರಿಗೂ ಹೇಳದೆ ಕೇಳದೆ ಚಂಡಿಕಾ ದೇವಾಲಯದ ಕಡೆ ಧಾವಿಸಿದ. ದೇಗುಲದ ಮುಂದೆ ಮಗನ ದೇಹ 2 ಭಾಗವಾಗಿ ಬಿದ್ದಿರುವುದನ್ನು ಕಂಡು ಹುಚ್ಚನಂತೆ ರೋಧಿಸತೊಡಗಿದ. ಮರುದಿನ ಸುದ್ದಿ ಕಾಳ್ಗಿಚ್ಚಿನಂತೆ ಎಲ್ಲೆಲ್ಲೂ ಹರಡಿತು. ಚಂದ್ರಹಾಸನಿಗಂತೂ ತನ್ನಿಂದಲೇ ಆದ ಪ್ರಮಾದಕ್ಕಾಗಿ ದುಃಖವಾಯಿತು. ದುಃಖಾತಿರೇಕದಲ್ಲಿಯೇ ದೇಗುಲದ ಬಳಿ ಬಂದ. ಮದನ ಕುಮಾರನ ಶವದ ಮೇಲೆ ಬಿದ್ದು ಹೊರಳಾಡಿದ. ಭಕ್ತಿಯಿಂದ ದೇವರನ್ನ ಮದನನಿಗೆ ಜೀವ ಕೊಡಲು ಪ್ರಾರ್ಥಿಸಿದ ಚಂದ್ರಹಾಸ. ಭಕ್ತನ ಅಂತರಾಳದ ಭಕ್ತಿಯ ಕೂಗು ಕೇಳಿ ಭಗವಂತ ಪ್ರತ್ಯಕ್ಷನಾಗಿ ಮದನನಿಗೆ ಜೀವದಾನ ಮಾಡಿ ಅಂತರ್ಧಾನನಾದ. ರುಂಡ ಮುಂಡಗಳು ತಾವೇ ತಾವಾಗಿ ಸೇರಿಕೊಂಡವು. ನಿದ್ದೆಯಿಂದೆದ್ದವನಂತೆ ಮದನ ಎದ್ದು ಕುಳಿತ. ಸುತ್ತಲೂ ಜನ ನೆರೆದಿರುವುದನ್ನು ಕಂಡು ದುಷ್ಟಬುದ್ಧಿಗೆ ಅಪಾರ ಆನಂದವಾಯಿತು. ಚಂದ್ರಹಾಸನನ್ನ ಆದರದಿಂದ ಅಪ್ಪಿ ಕ್ಷಮೆಯಾಚಿಸಿದ. ಚಂದ್ರಹಾಸನು ರಾಜಕುಮಾರಿ ಚಂಪಕಮಾಲಿ ಹಾಗೂ ಮಂತ್ರಿ ದುಷ್ಟಬುದ್ಧಿಯ ಮಗಳಾದ ವಿಷಯೆಯನ್ನ ವಿವಾಹವಾಗಿ ಸಂತೋಷದಿಂದ ರಾಜ್ಯಭಾರವನ್ನ ಮಾಡಿದ. ಹೀಗೆ ಕಾಯುವವನು ಬೆನ್ನ ಹಿಂದಿರುವಾಗ ಕೊಲ್ಲುವವನು ಅದೆಷ್ಟೇ ಪಿತೂರಿ ಹಾಕಿದರೂ ಹೊಂಚು ಹಾಕಿ ನಿಂತರೂ ಏನೂ ಪ್ರಯೋಜನವಿಲ್ಲ. ನಮ್ಮ ಕರ್ಮ ಫಲದಂತೆ ಬದುಕೆ ತೀರುತ್ತೇವೆ ಅನ್ನೋದಕ್ಕೆ ಈ ರಾಜನ ಕಥೆಯೇ ಉದಾಹರಣೆಯಾಗಿ ನಿಲ್ಲುತ್ತೆ. ಇವಿಷ್ಟು ಚಂದ್ರಹಾಸನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.